ಗೃಹ ಸಚಿವ ಜಿ ಪರಮೇಶ್ವರ್ ಬೆನ್ನಿಗೆ ಇಡೀ ತುಮಕೂರು ಜಿಲ್ಲೆಯೇ ನಿಂತಿದೆ. ದಲಿತ ಕೋಟಾದಡಿ ಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿದಿನವೂ ಪ್ರತಿಭಟನೆಗಳು ನಡೀತಾನೇ ಇವೆ. ಮಠಾಧೀಶರು ಕೂಡ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹಳ್ಳಿ ರೈತರು ಮಹಾಮಾನವರು ಮಾತು ನೆನಪಿರುತ್ತದೆ. ಒಂದು ಮನೆಗೆ ಹೆಣ್ಣು ಬಂದರೆ ಆ ಕಡೆಗೆ ತುಂಬಾ ಚೆನ್ನಾಗಿತ್ತು. ಒಂದು ರೈತನ ಮನೆಗೆ ಎತ್ತು ಬಂದರೆ ಆ ಎತ್ತು ಬಂದರೆ ಚೆನ್ನಾಗಿದೆ. ಮಳೆಗಾಲ ಬಂದಾಗ ಆ ರೈತನಿಗೆ ಮಳೆಗಾಲ ಬಂದ ಚೆನ್ನಾಗಿದೆ. ಹಾಗೆ ನಮ್ಮ ಊರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾದರೆ ನಮಗೆ ಸುಖಮಾನವಾಗಿ ಯಾಕಂದ್ರೆ ತುಮಕೂರು ಜಿಲ್ಲೆಗೆ ಬೇಕಾದ ಉದ್ದೇಶದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಅವರ ಆಶೀರ್ವಾದ ಆಗಮಿಸಿದ್ದಾರೆ. ಎಲ್ಲ ಆಗಮಿಸಿದ್ದಾರೆ. ಇನ್ನೂ ಕೇವಲ ದಲಿತ ಸಮುದಾಯದ ಸ್ವಾಮೀಜಿಗಳು ಮಾತ್ರವಲ್ಲ, ಲಿಂಗಾಯತ ಒಕ್ಕಲಿಗ ಮಠಾಧೀಶರು ಕೂಡ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ. ಏನೇ ಆಗಲಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡಿಸೋ ತನಕ ಹೋರಾಟ ನಿಲ್ಲಿಸುವ ಮಾತೇ ಇಲ್ಲ ಅಂತ 30ಕ್ಕೂ ಹೆಚ್ಚು ಶ್ರೀಗಳು ಟೊಂಕ ಕಟ್ಟಿ ನಿಂತಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಸಹೃದಯಗಳಾಗಿ ಸರ್ವತೋಮುಖವಾದಂಥ ಎಲ್ಲ ಸಮುದಾಯಗಳಿಗೂ ಸಹ ಸಹಕಾರವನ್ನು ಕೊಟ್ಟಂಥ ಹಾಗೂ ರಾಜಕಾರಣಿಗಳಲ್ಲಿ ವಿಶೇಷವಾಗಿ ಯಾವುದೇ ಪಕ್ಷ ಭೇದಗಳಿಲ್ಲದೆ ಭಾವೈಕ್ಯತೆಯನ್ನು ಹೊಂದಿದಂಥ ತುಂಬ ಆತ್ಮೀಯರಾಗಿರ್ತಕ್ಕಂಥ ಜನನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ಆಗಲೇಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಇವತ್ತು ತುಮಕೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಅನೇಕ ಕಡೆಗಳಿಂದ ಮಠಮಾನ್ಯಗಳ ಸ್ವಾಮೀಜಿಗಳು ಆಗಮಿಸಿ ತುಮಕೂರು ನಗರದಲ್ಲಿ ಈ ಪತ್ರಿಕಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರಕ್ಕೆ ಇದು ಅರಿವಿರಬೇಕು. ಕಾರಣ ಯಾಕೆ ಅಂತಂದರೆ ಅನೇಕ ಜನಗಳ ಭಾವೈಕ್ಯತೆಯನ್ನು ಅಥವಾ ಬಂಧುತ್ವವನ್ನು ಸ್ನೇಹಜೀವಿಯಾಗಿದ್ದು ಎಲ್ಲ ಜೊತೆಗೂಡಿ ಭೇದ ಭಾವಗಳಿಲ್ಲದೆ ಎಲ್ಲ ಸ್ವಾಮೀಜಿಗಳ ಜೊತೆಯಲ್ಲಿ ವಿಶ್ವಾಸಪೂರ್ವಕವಾಗಿದ್ದಂಥ ನಾಯಕರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾದಾಗ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆಯ ರಾಜಕಾರಣವನ್ನು ಕೊಡಬಹುದು ಅಥವಾ ರಾಜಕೀಯವನ್ನು ಕೊಟ್ಟು ಸಮಾಜಗಳಿಗೆ ಮುಂಚೂಣಿಯನ್ನು ತರುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡತಕ್ಕಂಥ ಒಳ್ಳೆಯ ಮನಸ್ಕರಾಗಿರೋದ್ರಿಂದ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ಕೊಡಲೇಬೇಕು. ನಾವು ತುಮಕೂರು ಜಿಲ್ಲೆಯ ಅಥವಾ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಸಹ ಹೋರಾಟವನ್ನು ಮಾಡಿ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡುವವರಿಗೂ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ಹೇಳ್ತಾ ಮಾತಿಗೆ ವಿರಾಮವನ್ನು ಕೊಡ್ತಿದ್ವಿ. ನಮೋ ಶಿವಕರ್ಣಿ. ಇಂದು ತುಮಕೂರಿನ ಕೊಲ್ಲಾಪುರದಮ್ಮ ಕಲ್ಯಾಣ ಮಂಟಪದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಸಭೆಗೂ ಮುನ್ನ ಸುದ್ದಿಗೋಷ್ಠಿ ನಡೆಸಿ ಪರಂಪರಾ ಬ್ಯಾಟಿಂಗ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ತಾಲೂಕಿನ ಎಲ್ಲ ಸ್ವಾಮೀಜಿಗಳವರ ಒಂದು ಒಕ್ಕೂಟದೊಂದಿಗೆ ನಾವೆಲ್ಲರೂ ಪರಮೇಶ್ವರಪ್ಪ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸಹ ಸೇರಿ ಇವತ್ತು ಬೆಂಬಲವನ್ನು ಎಲ್ಲ ಸ್ವಾಮೀಜಿಗಳು ಪ್ರಕಟಿಸುತ್ತಿದ್ದಾರೆ. ಹಾಗೆಯೇ ಪರಮೇಶ್ವರಪ್ಪನವರು ಅವರ ತಂದೆಯವರ ಕಾಲದಿಂದಲೂ ಸಹ ಈ ಒಂದು ಸಿದ್ಧಾರ್ಥ ಎಂಬ ಶಿಕ್ಷಣ ಸಂಸ್ಥೆಯನ್ನು ರಚನೆ ಮಾಡಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸರ್ಕಾರದ ಅತಿ ಹೆಚ್ಚಿನ ಒಂದು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಗೃಹ ಸಚಿವರಾಗಿರತಕ್ಕಂಥ ಪರಮೇಶ್ವರಪ್ಪನವರಿಗೆ ಎಲ್ಲರ ಬೆಂಬಲದೊಂದಿಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿ ಅಂತ ಹಾರೈಸುತ್ತಾ ನಮ್ಮೆರಡು ಮಾತುಗಳನ್ನು. ಸಚಿವ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಿದರೆ ಇಡೀ ರಾಜ್ಯವೇ ಅಭಿವೃದ್ಧಿಯಾಗಲಿದೆ. ಎಲ್ಲರನ್ನ ವಿಶ್ವಾಸದಿಂದ ನೋಡುವ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದಾರೆ. ಇನ್ನು ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಮಧು, ಕರ್ನಾಟಕ ಟಿವಿ, ತುಮಕೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.